ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1426 ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರನ್ನು ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿದ್ದು ದೇವದುರ್ಗ ಪಟ್ಟಣದಲ್ಲಿ ಒಳಚರಂಡಿ ಸಮಸ್ಯೆ ಇಲ್ಲದೆ ಸಾರ್ವಜನಿಕರ ಸಮಸ್ಯೆ ಆಗ್ತದ್ದು ಸರ್ಕಾರ ಗಮನಕ್ಕೆ ಬಂದಿದೆ ಅನ್ನೋಂಥದ್ದು ನಾನು ಕೇಳ್ತಾ ಇದ್ದೀನಿ. ಮಾನ್ಯ ಸಚಿವರು ಉತ್ತರ ಕೊಟ್ಟಾರ. ಆದರೆ ಸರ್ಕಾರ ಆದೇಶ ಸಂಖ್ಯೆ ಏನು 2007ರಲ್ಲಿ ಕೆಲಸ ಪ್ರಾರಂಭ ಆಯಿತು, 7,20,00,000 ಆದರೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಮತ್ತೆ 2013ನೇ ಒಂದು ಇಶ್ಯೂಯಲ್ಲಿ ಪೂರ್ಣಗೊಳಿಸಿವೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಕೆಲಸ ತಗೊಂಡ್ಮೇಲೆ ಅದು ಪೂರ್ಣ ಆಗಬೇಕು. ಅಲ್ಲಿ ಗುಂಡಿಗಳಷ್ಟೇ ಆಗಿ ಹೊರತಾಗಿ ಅದನ್ನ ಬಿಟ್ರೆ ಅಲ್ಲಿ ಸಂಪೂರ್ಣ ಯಾವುದೇ ಒಳಚರಂಡಿ ಕೆಲಸ ಆಗಿಲ್ಲ. ಯಾಕಂದ್ರೆ ನಮ್ಮ ದೇವದುರ್ಗದಲ್ಲಿ ಸುಮಾರು 40,000 ಜನ ವಾಸ ಮಾಡಂತ ಒಂದು ನಗರ ನಮ್ದು. ನಾನು ಕೂಡ ಅಲ್ಲೇ ನಗರದಲ್ಲೇ ವಾಸ ಮಾಡೋದ್ರಿಂದ ದಿನ ಬೆಳಕಾದ್ರೆ ಸಾಕು ಒಳಚರಂಡಿ ಸಮಸ್ಯೆ ಬಹಳಷ್ಟು ಆಗ್ತಿದೆ. ಇದರಿಂದ ಸಾಕಷ್ಟು ರೋಗ ರುಜಿಗಳು, ಮಲೇರಿಯಾ ಅಂತ ಒಂದು ಮಾರಣಾಂತಿಕ ರೋಗಗಳು ಅಟ್ಯಾಕ್ ಆಗ್ತಾವ. ಆದ್ರೆ ಇದನ್ನ ಆದಷ್ಟು ಬೇಗ ಮುಗಿಸಿಕೊಡ್ಬೇಕು ಅನ್ನೋಂಥದ್ದು ನಾನು ಸರ್ಕಾರದ ಒಂದು ಗಮನಕ್ಕೆ ತರಕ್ ಬಯಸ್ತೀನಿ ಸಭಾಧ್ಯಕ್ಷರೇ. ಮತ್ತೊಂದು ಇನ್ನೊಂದೇನಂತಂದ್ರೆ ನಮ್ಮ ಪುರಸಭೆ ವತಿಯಿಂದಾನೆ ಏನೀಗ 35 ಲಕ್ಷ ರೂಪಾಯಿ ಈಗ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಏನು ನೀವು ದುಡ್ಡು ಕಟ್ಟಬೇಕು, ಅದಾದ್ಮೇಲೆ ನಾವು ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ. ನಮ್ಮಲ್ಲಿ ಅಷ್ಟು ದುಡ್ಡು ಇಲ್ಲ ನಮ್ಮ ಪುರಸಭೆಯಲ್ಲಿ. ಹಂಗಾಗಿ ಯಾಕಂದ್ರೆ ನಮಗ ಬಹಳಷ್ಟು ಯಾವುದೇ ಅಲ್ಲಿ ದುಡ್ಡು ಬರ್ತಾ ಇಲ್ಲ. ಹಂಗಾಗಿ ಅಲ್ಲಿ ಸಮಸ್ಯೆ ಆಗ್ತದ. ದಯಮಾಡಿ ಮಾನ್ಯ ಸಚಿವರು ಅದನ್ನ ಸರ್ಕಾರನೇ ಇದನ್ನ ಭರಿಸಿ ನಮಗ ಒಳಚರಂಡಿ ಒಂದು ಕಾಮಗಾರಿಯನ್ನ ಸಂಪೂರ್ಣ ಮಾಡಿಕೊಡ್ಬೇಕನ್ನಂಥದ್ದು ತಮ್ಮ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, 2008ರಲ್ಲಿ ದೇವದುರ್ಗ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಗೆ ಸುಮಾರು 7,20,00,000 ರೂಪಾಯಿಗಳು ಅಂದಾಜುಪಟ್ಟಿ ಮಾಡಿದ್ವಿ ಸಭಾಧ್ಯಕ್ಷರೇ. ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿ 2013ರಲ್ಲಿ ನಾವು ಆ ಒಳಚರಂಡಿ ಕಾಮಗಾರಿಯನ್ನ ಪೂರ್ಣ ಮಾಡಿದ್ದೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಒಳಚರಂಡಿ ಕೊಳವೆ ಮಾರ್ಗ ಸುಮಾರು 41.8 ಕಿಲೋಮೀಟರ್ಗಳು ಮತ್ತೆ ಆಳಗುಂಡಿ ಈ ಸೋಕ್ ಪಿಟ್ಸು 1,552 ಆಳಗುಂಡಿಗಳನ್ನು ನಿರ್ಮಿಸಿ, ಆದರೆ ಈಗ ಹೊಸ ಕೆಲಸ